ಆತ್ಮೀಯ ವಿದ್ಯಾರ್ಥಿಗಳೇ, ಹೌ ಟು ರೈಟ್ ಡೆರಿವೇಷನ್ಸ್ ಇನ್ ಎಕ್ಸಾಮ್ ಟು ಗೆಟ್ ಫುಲ್ ಮಾರ್ಕ್ಸ್ ಫಸ್ಟ್ ಪಿ ಯು ಫಿಸಿಕ್ಸ್. ಯೂಶಲಿ ನೀವು ತುಂಬ ಸಾರಿ ಕಾಮೆಂಟ್ಸ್ ಮಾಡಿ ಕೇಳ್ತಾ ಇದ್ರಿ, ಡೆರಿವೇಷನ್ ಇಂಪಾರ್ಟೆಂಟ್ ಕ್ವಶನ್ ಹೇಗೆ ಬರೀಬೇಕು, ಎಷ್ಟು ಬರೀಬೇಕು ಅನ್ನುವಂಥದ್ದು. ಸೊ ಅದಕ್ಕೆ ಒಂದು ಚಾಪ್ಟರ್ ವೈಸ್ ನಾವು ನೋಡ್ತಾ ಹೋಗೋಣ. ಇವತ್ತು ಫಸ್ಟ್ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಚಾಪ್ಟರ್ನ ತಗೊಳ್ಳೋಣ. ಸೊ ಅಲ್ಲಿ ಯಾವ್ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಅದನ್ನ ಆ ಡೆರಿವೇಷನ್ ಪಾರ್ಟ್ ಇದೆಯಲ್ಲ, 5 ಮಾರ್ಕ್ಸಿಗೆ ಬರ್ಬೋದು, ಇಲ್ಲ 3 ಮಾರ್ಕ್ಸಿಗೆ, ಅದನ್ನು ಹೇಗೆ ಬರೆಯೋದು. ಯೂಶಲಿ 5 ಮಾರ್ಕ್ಸಿಂದ ಕವರ್ ಮಾಡ್ತಾ ಹೋಗೋಣ. First, what is VT graph? Derive the equation x is equal to v naught t plus half at square graphically ಅಥವಾ ಯೂಸಿಂಗ್ ವೆಲಾಸಿಟಿ ಟೈಮ್ ಗ್ರಾಫ್ ಅಂತ ಕೊಡ್ತಾರೆ. ಮತ್ತೆ ಈ ಕ್ವಶನ್ಸ್ ಆಲ್ಮೋಸ್ಟ್ ಇದೇ ತರ ಇರುತ್ತೆ. ಇನ್ನು ಕೆಲವೊಮ್ಮೆ ಏನ್ ಮಾಡ್ತಾರೆ, ಇದಕ್ಕೆ ವಿ ನಾಟ್ ಅಂದ್ರೆ ಇನಿಷಿಯಲ್ ವೆಲಾಸಿಟಿ, ಟಿ ಅಂದ್ರೆ ಟೆಂಪರೇಚರ್, ಎ ಅಂದ್ರೆ ಎಕ್ಸಲರೇಷನ್, ಈ ರೀತಿ ಕೊಟ್ಟಿರ್ತಾರೆ. ಎಕ್ಸ್ ಅನ್ನೋದು ಡಿಸ್ಪ್ಲೇಸ್ಮೆಂಟ್ ಇನ್ ಟೈಮ್ ಇಂಟರ್ವಲ್ ಆಫ್ ಟಿ ಅಂತ ಕೊಟ್ಟಿರ್ತಾರೆ. ಏನೇ ಕೊಡ್ಲಿ, ಗ್ರಾಫಿಕಲಿ ಇದನ್ನ ಡಿರೈವ್ ಮಾಡಿ ಅಂತ ಹೇಳಿದಾಗ ನೀವು ಅದನ್ನ ಹೇಗೆ ಮಾಡಬೇಕು ಅನ್ನುವಂಥ ನೋಡಿ. ಈ ಕ್ವಶನ್ ಒಂದು ಅಟ್ಯಾಚ್ ಆಗಿದ್ರೆ ವಾಟ್ ಈಸ್ ವೆಲಾಸಿಟಿ ಟೈಮ್ ಗ್ರಾಫ್ ಅಂತ ಕೇಳಿದ್ರಲ್ಲ, ಅದು 1 ಮಾರ್ಕ್ಸ್ ಇರುತ್ತೆ. ಸೊ ಅದಕ್ಕೆ ನಾವು ಎ ಗ್ರಾಫ್ ಆಫ್ ವೆಲಾಸಿಟಿ ಅಲಾಂಗ್ ವೈ ಆಕ್ಸಿಸ್ ಅಂಡ್ ಟೈಮ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಇಸ್ ಕಾಲ್ಡ್ ವೆಲಾಸಿಟಿ ಟೈಮ್ ಗ್ರಾಫ್ ಅಂತ ಬರೀತೀವಿ. 1 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಈಗ ನಾವು ಅದನ್ನ ಪ್ರೂವ್ ಮಾಡಬೇಕು. ಸೊ ಈ ಪ್ರೂವ್ ಮಾಡುವಾಗ ಎಲ್ಲೆಲ್ಲಿ ಮಾರ್ಕ್ಸ್ ಹೋಗುತ್ತೆ ಅದನ್ನ ಹೇಳ್ತೇನೆ ನಾನು. ಅಂದ್ರೆ ಏನೇನು ಬರೀಬೇಕು, ನೀವು ಅದನ್ನ ಬರೀದೇ ಇದ್ದಾಗ ಮಾರ್ಕ್ಸ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ ನಾವು ಎರಡು ಆಕ್ಸಿಸ್ ಅನ್ನ, ಎಕ್ಸ್ ಅಂಡ್ ವೈ ಆಕ್ಸಿಸ್ ಅನ್ನ ತಗೋತೀವಿ. ಸೊ ವೈ ಆಕ್ಸಿಸ್ ಅಲ್ಲಿ ವೆಲಾಸಿಟಿ, ಎಕ್ಸ್ ಆಕ್ಸಿಸ್ ಅಲ್ಲಿ ಟೈಮ್ ಮತ್ತೆ ಒರಿಜಿನ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಇದು ಬರೀದೇ ಇದ್ರೂ ಮಾರ್ಕ್ಸ್ ಕಟ್ ಆಗುತ್ತೆ. ನೀವು ವೆಲಾಸಿಟಿ ಮತ್ತು ಟೈಮ್ ಅನ್ನ ಆಕ್ಸಿಸ್ ಅಲ್ಲಿ ತೋರಿಸ್ಬೇಕು. ನೆಕ್ಸ್ಟ್ ಒಂದು ಕಡೆ ವಿ ನಾಟ್ ಅಂತ ಇನಿಷಿಯಲ್ ವೆಲಾಸಿಟಿ ಅನ್ಕೊಳ್ಳೋಣ ವೈ ಆಕ್ಸಿಸ್ ಅಲ್ಲಿ. ಸೊ ಅಲ್ಲಿಂದ ವೆಲಾಸಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ನಾವು ಈ ರೀತಿ ಗ್ರಾಫಿಕಲಿ ತೋರಿಸ್ತೀವಿ. ನೆಕ್ಸ್ಟ್ ಅಲ್ಲಿಂದ ಆ ಒಂದು ಎಂಡ್ ಪಾಯಿಂಟ್ ಇದೆಯಲ್ಲ, ಸೊ ಅದು ಏನು ರಿಪ್ರೆಸೆಂಟ್ ಮಾಡುತ್ತೆ, ಫೈನಲ್ ವೆಲಾಸಿಟಿಯನ್ನು ರಿಪ್ರೆಸೆಂಟ್ ಮಾಡುತ್ತೆ. ಸೊ ಅದನ್ನ ಮಾರ್ಕ್ ಮಾಡಿ ತೋರಿಸ್ಬೇಕು. ಆಮೇಲೆ ಅದಕ್ಕೆ ಎ ಬಿ ಅಂತ ನೀವು ಪಾಯಿಂಟ್ಗಳನ್ನ ಮಾರ್ಕ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನಾವು ಅದನ್ನ ಯೂಸ್ ಮಾಡಬೇಕಾಗುತ್ತಲ್ವಾ, ಯಾವ್ಯಾವ್ದು ಅಂತ ಐಡೆಂಟಿಫೈ. ಸೊ ಬಿ ಇಂದ ಒಂದು ಪರ್ಪೆಂಡಿಕ್ಯುಲರ್ ಎಕ್ಸ್ ಆಕ್ಸಿಸ್ಗೆ ಅಂದ್ರೆ ಟೈಮ್ ಆಕ್ಸಿಸ್ಗೆ ನೀವು ಡ್ರಾ ಮಾಡ್ತೀರಿ. ಸೊ ಅದು ಟೈಮ್ ಅನ್ನು ಇಂಡಿಕೇಟ್ ಮಾಡುತ್ತೆ. ನಾವು ಒರಿಜಿನಲ್ಲಿ ಟಿ ಇಸ್ ಈಕ್ವಲ್ ಟು 0 ಅನ್ಕೊಂಡ್ರೆ ಇಲ್ಲಿಗೆ ಬರುವಾಗ ಟೈಮು ಟಿ ಆಗಿದೆ. ಸೊ ಆ ಪಾಯಿಂಟ್ ಅನ್ನ ಡಿ ಅಂತ ಮಾರ್ಕ್ ಮಾಡೋಣ. ನೆಕ್ಸ್ಟ್ ಎ ಇಂದ ಒಂದು ಟಿ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಒಂದು ಲೈನ್ ಅನ್ನು ಡ್ರಾ ಮಾಡ್ಕೊಳ್ಳಿ. ಕೆಲವೊಮ್ಮೆ ನಮ್ಗೆ ಸ್ಲೋಪ್ ಅನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ, ಸೊ ಏರಿಯಾ ಮಾಡಲಿಕ್ಕೆ ಬೇಕಾಗುತ್ತೆ. ಸೊ ಆ ಪಾಯಿಂಟ್ ಅನ್ನು ನಾವು ಸಿ ಅನ್ಕೊಳ್ಳೋಣ. ಈಗ ನೆಕ್ಸ್ಟ್ ದ ಏರಿಯಾ ಅಂಡರ್ ವಿ ಟಿ ಗ್ರಾಫ್ ರಿಪ್ರೆಸೆಂಟ್ಸ್ ದ ಡಿಸ್ಪ್ಲೇಸ್ಮೆಂಟ್. ಈ ವರ್ಡ್ ಬರಬೇಕು ಮಕ್ಕಳೇ. ಇದು ವರ್ಡು ಈ ಸೆಂಟೆನ್ಸ್ ಬರಲಿಲ್ಲ ಅಂದ್ರೆ ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ಏರಿಯಾ ಅಂಡರ್ ವೆಲಾಸಿಟಿ ಟೈಮ್ ಗ್ರಾಫ್ ರಿಪ್ರೆಸೆಂಟ್ಸ್ ದ ಡಿಸ್ಪ್ಲೇಸ್ಮೆಂಟ್. ಅದಕ್ಕೆ ನಾವು ಡಿಸ್ಪ್ಲೇಸ್ಮೆಂಟ್ ಎಕ್ಸ್ ಅನ್ನು ನಾವು ಈ ಒಂದು ಹೇಗೆ ಬರಿತೀವಿ. ಸೊ ಏರಿಯಾ ಬೇಕಲ್ವ ನಮಗೆ. ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಪ್ಲಸ್ ಕೆಳಗಡೆ ಇನ್ನೊಂದು ಈ ರೆಕ್ಟ್ಯಾಂಗಲ್ ಇದೆಯಲ್ಲ, ಇದು ಏರಿಯಾ ಆಫ್ ರೆಕ್ಟ್ಯಾಂಗಲ್ ಓ ಎ ಸಿ ಡಿ ಅಂತ ತಗೋಬೇಕು. ಓಕೆ. ಸೊ ಆ ಫಾರ್ಮುಲಾ ಪ್ರಕಾರ ಟ್ರಯಾಂಗಲ್ ಅಂದ್ರೆ ಹಾಫ್ ಬೇಸ್ ಇಂಟು ಹೈಟ್, ಹಾಗೇನೆ ರೆಕ್ಟ್ಯಾಂಗಲ್ ಅಂದ್ರೆ ಸೈಡ್ ಇಂಟು ಸೈಡ್ ಅಥವಾ ಲೆಂತ್ ಇಂಟು ಬ್ರೆಡ್ತ್ ಅಂತೀವಲ್ಲ ನಾವು. ಆ ಪ್ರಕಾರ ನಾವು ಹಾಫ್ ಎ ಸಿ ಇಂಟು ಬಿ ಸಿ, ಇದು ಹೈಟ್ ಈ ಟ್ರಯಾಂಗಲ್ ಮೇಲ್ಗಡೆ ಟ್ರಯಾಂಗಲ್. ಇದರ ಎಕ್ಸ್ಪ್ಲನೇಷನ್ ನಿಮಗೆ ನಾನು ಆಲ್ರೆಡಿ ಇದೆ ಅಲ್ಲ, ಚಾಪ್ಟರ್ ವೈಸ್ ವಿಡಿಯೋಗಳಿದೆ. ಜಸ್ಟ್ ಡೆರಿವೇಷನ್ ಬರೆಯುವಾಗ ಏನು ಮಿಸ್ಟೇಕ್ ಮಾಡಬಾರ್ದು ಅಂತ ಹೇಳಿ ಹಾಫ್ ಎ ಸಿ ಇಂಟು ಬಿ ಸಿ ಪ್ಲಸ್ ಓ ಎ ಇಂಟು ಓ ಡಿ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಓಕೆ. ಈಗ ನಾವು ಯಾವ್ಯಾವ್ದು ಏನೇನು ಅನ್ನೋದನ್ನ ಮೆನ್ಷನ್ ಮಾಡಬೇಕು ಫ್ರಮ್ ದ ಡಯಾಗ್ರಾಮ್. ಸೊ ಎ ಸಿ ಇಸ್ ಈಕ್ವಲ್ ಟು ಓ ಡಿ, ಯಾಕೆಂದ್ರೆ ಪ್ಯಾರಲಲ್ ಇದೆ ಮತ್ತೆ ಸೇಮ್ ಲೆಂತ್ ಇರೋದ್ರಿಂದ ಅವೆರಡು ಈಕ್ವಲ್ ಆಗಿರುತ್ತೆ ಮ್ಯಾಗ್ನಿಟ್ಯೂಡ್ ಅಲ್ಲಿ. ಎ ಸಿ ಇಸ್ ಈಕ್ವಲ್ ಟು ಓ ಡಿ ಇಸ್ ಈಕ್ವಲ್ ಟು ಟಿ. ಅದಕ್ಕೆ ನಾವು ಟೈಮ್ ಟೇಕನ್ ಅಂತ ಹೇಳ್ತೀವಿ. ಓಕೆ. ಸೊ ನೆಕ್ಸ್ಟ್ ಬಿ ಸಿ ಅಂದಾಗ ನಮ್ಗೆ ಅದಕ್ಕೆ ಯಾವುದು ಪರ್ಟಿಕ್ಯುಲರ್ ಡೈರೆಕ್ಟ್ ವ್ಯಾಲ್ಯೂ ಸಿಗೋದಿಲ್ಲ. ಹಾಗಾಗಿ ನಾವೇನ್ ಮಾಡುವ, ಬಿ ಡಿ ಮೈನಸ್ ಸಿ ಡಿ ಅಂತ ಬರೆಯೋಣ. ಆ ಬಿ ಡಿ ಅನ್ನೋದು ಏನ್ ತೋರಿಸುತ್ತೆ, ಆ ಒಂದು ಫೈನಲ್ ವೆಲಾಸಿಟಿಯನ್ನು ತೋರಿಸುತ್ತೆ. ಸೊ ಫೈನಲ್ ವೆಲಾಸಿಟಿ ಬಿ ಇಂದ ಡಿ. ಸೊ ಇಲ್ಲಿ ಈ ವ್ಯಾಲ್ಯೂ ಏನಿದೆ ವೈ ಆಕ್ಸಿಸ್ ಅಲ್ಲಿ ಅಥವಾ ವೆಲಾಸಿಟಿ ಆಕ್ಸಿಸ್ ಅಲ್ಲಿ, ಸೊ ಫೈನಲ್ ವೆಲಾಸಿಟಿ. ಸಿ ಡಿ ಅನ್ನೋದು ಈ ಸಿ ಇಂದ ಡಿಗೆ ಅಥವಾ ಎ ಇಂದ ಓಗೆ, ಇವೆಲ್ಲ ಏನು ಅಂದ್ರೆ ಇನಿಷಿಯಲ್ ವೆಲಾಸಿಟಿಯನ್ನ ವೆಲಾಸಿಟಿ ಆಕ್ಸಿಸ್ ಅಲ್ಲಿ ತೋರಿಸುತ್ತೆ. ಓಕೆ. ಇಷ್ಟು ಬರ್ದಾದ್ಮೇಲೆ ನಾವು ಈಗ ಬಿ ಸಿ ಈಕ್ವಲ್ಸ್ ಟು ಬಿ ಡಿ ಮತ್ತು ಸಿ ಡಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ವಿ ಮೈನಸ್ ವಿ ನಾಟ್. ನೋಡಿ ಎಷ್ಟು ಸಿಸ್ಟಮೆಟಿಕ್ ಆಗಿ ಬಂತು. ಈಗ ನಾವೇನ್ ಮಾಡ್ತೀವಿ ಕೇಳಿದ್ರೆ ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಆನ್ ಸಬ್ಸ್ಟಿಟ್ಯೂಷನ್ ಎಕ್ಸ್ ಇಸ್ ಈಕ್ವಲ್ ಟು ಹಾಫ್ ಟಿ ಇಂಟು ವಿ ಮೈನಸ್ ವಿ ನಾಟ್ ಪ್ಲಸ್ ವಿ ನಾಟ್ ಟಿ ಅಂತ ಬಂತು. ಓಕೆ. ಏನೇನು ವ್ಯಾಲ್ಯೂಸ್ ನಾವು ಹೇಳಿದ್ವೋ ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಬಟ್ ಈಗ ನೆಕ್ಸ್ಟ್ ನಮ್ಗೆ ಏನ್ ಬರಬೇಕು, ಎಕ್ಸ್ ಇಸ್ ಈಕ್ವಲ್ ಟು ವಿ ನಾಟ್ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಬರಬೇಕು, ಎಕ್ಸಲರೇಷನ್ ಬರಬೇಕಲ್ವಾ. ಅದಕ್ಕೆ ನಾವೇನ್ ಮಾಡ್ಬೋದು ಅಂದ್ರೆ, ನಾವು ಫಸ್ಟ್ ಆಲ್ರೆಡಿ ಒಂದು ಇಕ್ವೇಶನ್ ಇದೆ ನಮ್ಮ ಹತ್ರ, ವಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ. ಸೊ ಆ ಇಕ್ವೇಶನ್ ತಗೊಂಡು ವಿ ನಾಟ್ ಈಚೆ ತಗೊಂಡ್ರೆ ವಿ ಮೈನಸ್ ವಿ ನಾಟ್ ಇಸ್ ಈಕ್ವಲ್ ಟು ಎ ಟಿ. ಇದು ಬೇರೆ ಬೇರೆ ಮೆಥಡ್ ಅಲ್ಲೂ ಮಾಡ್ತಾರೆ, ಬಟ್ ಒಂದು ನಾನು ಮಾಡಿದ ಮೆಥಡ್ ಅಂದ್ರೆ ನಾನು ಫಾಲೋ ಮಾಡುವಂತ ಮೆಥಡ್ ಅನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಈಗ ವಿ ಮೈನಸ್ ವಿ ನಾಟ್ ಇಸ್ ಈಕ್ವಲ್ ಟು ಎ ಟಿ ಅಲ್ಲ, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಹಾಫ್ ಟಿ ಇಂಟು ಎ ಟಿ ಇದೆ, ಟಿ ಸ್ಕ್ವೇರ್ ಆಗುತ್ತೆ ಪ್ಲಸ್ ವಿ ನಾಟ್ ಇಂಟು ಟಿ. ಸೊ ರೀಅರೇಂಜ್ ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ವಿ ನಾಟ್ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ನಮ್ಮ ಡೆರಿವೇಶನ್ ಕಂಪ್ಲೀಟ್ ಆಗುತ್ತೆ. 5 ಮಾರ್ಕ್ಸಿಗೆ ಇಷ್ಟು ಬರೆದ್ರೆ ಸಾಕಂತ ನನ್ನ ಅನಿಸಿಕೆ. ಓಕೆ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ.
ಡಿರೈವ್ ದ ಇಕ್ವೇಶನ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ವಿ ನಾಟ್ ಸ್ಕ್ವೇರ್ ಪ್ಲಸ್ 2ax ಗ್ರಾಫಿಕಲಿ ಅಂತ ಕೇಳಿದ್ರು. ಈಗ ಈಕ್ವೇಶನ್ ಬೇರೆ ಇದೆ ಇದು. ಇದನ್ನ ಹೇಗೆ ಮಾಡೋದು ನಾವು? ಅದಕ್ಕೆ ನಾವು ಡಯಾಗ್ರಾಮ್ ಅದೇ ಇರುತ್ತೆ, ಸೇಮ್ ಡಯಾಗ್ರಾಮ್. 3 ಡೆರಿವೇಶನ್ಗೂ ಒಂದೇ ಡಯಾಗ್ರಾಮ್ ಇಟ್ಕೊಂಡು ನೆನ್ಪಿಟ್ಕೊಂಬಿಡಿ, ಅದನ್ನು ಹಾಗೆ ಇಟ್ಕೊಳ್ಳೋದು ಅಂತ. ಇನ್ನು ಉಳಿದ ಎಕ್ಸ್ಪ್ಲನೇಷನ್ ಇರುತ್ತಲ್ಲ, ಎ ಸಿ ಇಸ್ ಈಕ್ವಲ್ ಟು ಓಡಿ ಟಿ ಟೈಮ್ ಟೇಕ್ ಅನ್ನು, ಇವೆಲ್ಲ ಕರೆಕ್ಟ್ ಸೇಮ್ ಹಾಗೆ ಇರುತ್ತೆ. ಸೊ ಹಾಗಾಗಿ ನಾವು ಫೈನಲ್ ವೆಲಾಸಿಟಿ ಮೆನ್ಷನ್ ಮಾಡ್ತೀವಿ. ಇನ್ನು ಬಿ ಸಿ ಇಸ್ ಈಕ್ವಲ್ ಟು ಬಿ ಡಿ ಮೈನಸ್ ಸಿ ಡಿ ಅಂದಾಗ ನಾವು ಬಿ ಸಿ ವಿ ಮೈನಸ್ ವಿ ನಾಟ್, ಇವೆಲ್ಲ ಕರೆಕ್ಟ್. ಏನು ಯಾವ್ದು ಕೇಳಿದ್ದಾರೆ? ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ವಿ ನಾಟ್ ಸ್ಕ್ವೇರ್ ಪ್ಲಸ್ 2x ಕೇಳಿದ್ದಾರೆ. ಆಸ್ ಎ ಸ್ಲೋಪ್ ಆಫ್ ವಿ ಟಿ ಗ್ರಾಫ್ ಈಕ್ವಲ್ಸ್ ಎಕ್ಸಲರೇಷನ್. ನೋಡಿ, ಇದು ಗೊತ್ತಿರಬೇಕು ನಮಗೆ. ವಿ ಟಿ ಗ್ರಾಫ್ ಅಲ್ಲಿ ಸ್ಲೋಪ್ ಎಕ್ಸಲರೇಷನ್ ಕೊಡುತ್ತೆ. ಸ್ಲೋಪ್ ಇಸ್ ಈಕ್ವಲ್ ಟು ಎಕ್ಸಲರೇಷನ್ ಎ, ದಟ್ ಈಸ್ ಸ್ಲೋಪ್ ಅಂದಾಗ ಏನು ಮಾಡ್ತೀವಿ ನಾವು? ವರ್ಟಿಕಲ್ ಸೈಡ್ ಅನ್ನು ತಗೋತೀವಿ, ಮತ್ತೆ ಹಾರಿಜಾಂಟಲ್ ಅಂದ್ರೆ ಬಿ ಸಿ ಬೈ ಎ ಸಿ ಅಂತ ಬರಿತೀವಿ. ಓಕೆ, ಹಾಗಾಗಿ ಬಿ ಸಿ ವ್ಯಾಲ್ಯೂ ಆಲ್ರೆಡಿ ನಮ್ಗೆ ಗೊತ್ತಿದೆ, ವಿ ಮೈನಸ್ ವಿ ನಾಟ್. ಅಂಡ್ ಟಿ, ಎ ಸಿ ಅನ್ನೋದು ಟಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಈ ಟಿ ಈ ಕಡೆ ಬಂದರೆ ಎ ಇಲ್ಲಿಗೆ ಹೋಯ್ತು. ಟಿ ಇಸ್ ಈಕ್ವಲ್ ಟು ವಿ ಮೈನಸ್ ವಿ ನಾಟ್ ಬೈ ಎ. ನಾವು ಟಿ ಅನ್ನು ಈ ರೀತಿ ಮಾಡ್ಕೊಂಡಿದ್ದು ಮುಂದೆಲ್ಲ ಒಂದು ಕಡೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಅಂತ ಅರ್ಥ. ಸೊ ಹಾಗಾಗಿ ನೆಕ್ಸ್ಟ್ ನಾವು ಮುಂದಕ್ಕೆ ಹೋದ್ರೆ, ದ ಏರಿಯಾ ಅಂಡರ್ ವಿ ಟಿ ಗ್ರಾಫ್ ರಿಪ್ರೆಸೆಂಟ್ಸ್ ದ ಡಿಸ್ಪ್ಲೇಸ್ಮೆಂಟ್. ಇದು ನಮ್ಗೆ ಹೀಗಿದೆ. ಇಲ್ಲಿ ನೆಕ್ಸ್ಟ್ ಏನ್ ಮಾಡುವ? ಡಿಸ್ಪ್ಲೇಸ್ಮೆಂಟ್ ಅನ್ನು ನಾವು ಬರೆಯುವಾಗ ಏರಿಯಾ ಅಂತ ಹೇಳಿದ್ರೆ, ಏರಿಯಾ ಹೆಂಗ್ ತಗೋಬಹುದು ನಾವು? ಏರಿಯಾ ಆಫ್ ಟ್ರೆಪಿಸಿಯಂ ತಗೊಳ್ಳಿ. ಈ ಶೇಪ್ ಟ್ರೆಪಿಸಿಯಂ ಶೇಪ್ ಅಲ್ಲಿ ಇದೆ. ಹಾಗಾಗಿ ಟ್ರೆಪಿಸಿಯಂ ತಗೊಂಡ್ರೆ ಏರಿಯಾ ಆಫ್ ಟ್ರೆಪಿಸಿಯಂ ಓ ಎ ಬಿ ಡಿ ಅನ್ನ ನಾವು ತಗೊಂಡ್ರೆ, ಟ್ರೆಪಿಸಿಯಂ ಫಾರ್ಮುಲಾ ನೆನಪಿದ್ರೆ ಆಯ್ತು. ಇದೇನು ಹೇಳುತ್ತೆ? ಹಾಫ್ ಆಫ್ ದ ಸಮ್ ಆಫ್ ಪ್ಯಾರಲಲ್ ಸೈಡ್ಸ್. ಪ್ಯಾರಲಲ್ ಸೈಡ್ಸ್ ಯಾವುದು ನೋಡ್ಕೋಬೇಕು. ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಪ್ಯಾರಲಲ್ ಸೈಡ್ಸ್. ಈಗ ಪ್ಯಾರಲಲ್ ಸೈಡ್ಸ್ ಯಾವ್ದಿದೆ ನೋಡಿ? ಎ ಬಿ ಸಿ ಡಿ ಓ ಎ, ಇದು ಟ್ರೆಪಿಸಿಯಂ ಇದೆ. ನಾವೀಗ ಪ್ಯಾರಲಲ್ ಸೈಡ್ಸ್ ಇವೆರಡು, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎ ಸಿ, ಈ ಎರಡು ಪ್ಯಾರಲಲ್ ಸೈಡ್ ಇದೆ. ಇದು ಫಾರ್ಮುಲಾ. ಸೊ ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಓ ಎ ಪ್ಲಸ್ ಬಿ ಡಿ ಪ್ಯಾರಲಲ್ ಸೈಡ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎ ಸಿ. ಈಗ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಎಕ್ಸ್ ಇಸ್ ಈಕ್ವಲ್ ಟು ಹಾಫ್ ಓ ಎ ಅಂದರೆ ವಿ ನಾಟ್, ಬಿ ಡಿ ಅಂದರೆ ವಿ ಇಂಟು ಟಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಓಕೆ, ಈಗೇನು ಮಾಡಬೇಕು? ಆಲ್ರೆಡಿ ನಾವು ಟಿ ಅನ್ನ ಅಲ್ಲಿ ಮಾಡ್ಕೊಂಡು ಇಕ್ವೇಶನ್ ನಂಬರ್ 1 ಅಂತ ಕೊಟ್ಟಿದ್ದೀವಲ್ಲ, ಆ ಟಿ ಅನ್ನು ತಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಯ್ತು ಕೇಳಿದ್ರೆ, ಎಕ್ಸ್ ಇಸ್ ಈಕ್ವಲ್ ಟು ಹಾಫ್, ನೋಡಿ ಟಿ ಇರೋ ಜಾಗದಲ್ಲಿ ನಾವು ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್. ಈಗ ಇದು ಹಾಫ್ ಇಂಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ ಇದೆ. ನೀವು ಹೇಳ್ಬೋದು ಸರ್ ವಿ ನಾಟ್ ಇಲ್ಲಿದೆ, 2 ಪ್ಲಸ್ 3 ಆರ್ 3 ಪ್ಲಸ್ 2 ಎರಡು ಒಂದೇ ಅಲ್ವಾ? ಅದಕ್ಕೇನೋ ವರಿ ಮಾಡ್ಕೋಬೇಡಿ. ವಿ ನಾಟ್ ಪ್ಲಸ್ ವಿ, ವಿ ಮೈನಸ್ ವಿ ನಾಟ್ ಡಿವೈಡ್ ಬೈ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ ಇದೆ. ಸೊ ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ವಿ ನಾಟ್ ಸ್ಕ್ವೇರ್ ಆಯಿತು, ಡಿವೈಡ್ ಬೈ 2a ಅಂತ ಬಂತು. ರೀಅರೇಂಜ್ ಮಾಡಿ. 2a ಎಕ್ಸ್ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ವಿ ನಾಟ್ ಸ್ಕ್ವೇರ್. ಮೈನಸ್ ವಿ ನಾಟ್ ಸ್ಕ್ವೇರ್ ಅನ್ನ ಈ ಸೈಡ್ ತಂದ್ರೆ ಗೆಟ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ವಿ ನಾಟ್ ಸ್ಕ್ವೇರ್ ಪ್ಲಸ್ 2ax. ಸೊ ಇದು 5 ಮಾರ್ಕ್ಸಿನ ಡೆರಿವೇಶನ್. ಸೊ ಇಲ್ಲೆಲ್ಲೂ ನಿಮಗೆ ನೋಡಿ, ನಾನು ಹೇಳಿದ್ನಲ್ಲಿ ಡಯಾಗ್ರಾಮ್ ಕರೆಕ್ಟಾಗಿ ಮಾಡಿದ್ವಿ. ಪ್ರತಿ ವರ್ಡ್ಸ್ಗಳನ್ನ ಏನೇನು ಏರಿಯಾ ಅಂಡರ್ ಗ್ರಾಫ್ ಇರ್ಬೋದು ಅಥವಾ ಸ್ಲೋಪ್ ಆಫ್ ದ ಗ್ರಾಫ್ ಇರ್ಬೋದು, ಅದನ್ನು ನೀವು ಯೂಸ್ ಮಾಡ್ತೀರಿ ಅಂದರೆ ಅದನ್ನು ಮೆನ್ಷನ್ ಮಾಡಬೇಕು. ಅವಾಗ ನಿಮಗೆಲ್ಲೂ ಮಾರ್ಕ್ಸ್ ಕಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಡಿರೈವ್ ದ ಇಕ್ವೇಶನ್ ವಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ ಗ್ರಾಫಿಕಲ್. ಇದು 3 ಮಾರ್ಕ್ಸಿಗೆ ಕೇಳ್ತಾರೆ. ಲಾಸ್ಟಲ್ಲಿ ಇಟ್ಟಿದ್ದೀನಿ ನಾನು. 5 ಮಾರ್ಕ್ಸ್ ಮಾತ್ರ ಮಾಡ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೆ. ಇದು ಮತ್ತೆ ಇದೊಂದಕ್ಕಾಗಿ ಮತ್ತೆ ಯಾಕೆ ಅಂತೇಳಿ ಇದನ್ನ ಇಲ್ಲಿ ಕಂಪ್ಲೀಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೇಮ್ ಡಯಾಗ್ರಾಮ್ ಹಾಕಿ, ಅದೇ ಡಯಾಗ್ರಾಮ್ ಮತ್ತೆ ಅದೇ ಎಕ್ಸ್ಪ್ಲನೇಷನ್ ನೋಡಿ. 3ಕ್ಕೂ ಒಂದೇ ರೀತಿ ಎಕ್ಸ್ಪ್ಲನೇಷನ್ ಕೊಡಿ. ಸೊ ಫೈನಲ್ ವೆಲಾಸಿಟಿ ಎಲ್ಲ ಬಂತು ನಮ್ಗೆ. ಮತ್ತೆ ಬಿ ಸಿ ಅಂದರೆ ವಿ ಮೈನಸ್ ವಿ ನಾಟ್. ಓಕೆ, ಸ್ಲೋಪ್ ಆಫ್ ವಿ ಟಿ ಗ್ರಾಫ್ ಈಕ್ವಲ್ಸ್ ಎಕ್ಸಲರೇಷನ್. ನೋಡಿ, ಆಲ್ರೆಡಿ ನೀವು ಮಾಡಿದಿರಿ ಅಲ್ಲಿ. ಮತ್ತೆ ಇನ್ನೊಂದ್ಸರಿ ಅಂದ್ರೆ ನಿಮ್ಗೆ ಅದು ಏನೋ ಹೊಸದಂತ ಅನ್ಸೋದಿಲ್ಲ, ಆಲ್ರೆಡಿ ಗೊತ್ತಿರೋದೆ. ಹಾಗಾಗಿ ಸ್ಲೋಪ್ ಇಸ್ ಈಕ್ವಲ್ ಟು ಎ ಇಸ್ ಈಕ್ವಲ್ ಟು ಬಿ ಸಿ ಬೈ ಎ ಸಿ ಅಂತ ಬರ್ತೀವಿ. ಹಾಗಾಗಿ ಎ ಇಸ್ ಈಕ್ವಲ್ ಟು ವಿ ಮೈನಸ್ ವಿ ನಾಟ್ ಡಿವೈಡ್ ಬೈ ಟಿ ಅಂತ ಬರೀತೀವಿ. ಅದರಿಂದ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಎ ಇಂಟು ಟಿ ಈಕ್ವಲ್ಸ್ ಟು ವಿ ಮೈನಸ್ ವಿ ನಾಟ್. ರೀಅರೇಂಜ್ ಮಾಡಿ ವಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ ಅಂತ ಬರುತ್ತೆ. ಸೊ ಅದಕ್ಕೆ ಈ ರೀತಿ ಚಾಪ್ಟರ್ ವೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನು ನಿಮ್ಗೆ ಯೂಸ್ ಆಗುತ್ತೋ ಅಥವಾ ಏನಾದರೂ ಕಾಮೆಂಟ್ಸ್ ಮಾಡಿ ಹೇಳಿ ನನಗೆ. ಮತ್ತೆ ನೆಕ್ಸ್ಟ್ ಚಾಪ್ಟರನ್ನು ಮತ್ತೆ ಕಂಟಿನ್ಯೂ ಮಾಡೋಣ. ಸೊ ಇಲ್ಲಿಗೆ ಈ ಪಾರ್ಟನ್ನು ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು.